ಜಸ್ಟ್ ನಮ್ ಫೋಕಸ್ ಏನಿದ್ರು ಬದುಕ ಕಡೆ ನಾವು ಮಾಡೋ ಕೆಲಸದ ಕಡೆ ಇರ್ಬೇಕೆ ಹೊರತು ಬೀದಿಲ್ ಬಗಳೋ ನಾಯಿ ಕಡೆ ಅಲ್ಲ. ವೆಲ್ಕಮ್ ಬ್ಯಾಕ್. ಇಷ್ಟು ದಿನ ವಿಡಿಯೋ ಅಪ್ಲೋಡ್ ಮಾಡಕ್ ಆಗಿರಲಿಲ್ಲ, ಏನಕ್ಕಪ್ಪ ಅಂತಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ಪ್ರತಿ ಪೆಟ್ರೋಲ್ ಬಂಕಲ್ಲೂ ನೋಡಿರ್ತೀರಾ ಮೇಲ್ಗಡೆ ಕೆನೋಪಿ ಅಂತ ಇರುತ್ತೆ, ಅದ್ರದ್ದು ವರ್ಕ್ ನಡೀತಿದೆ. ಇವತ್ತು ತೋರಿಸ್ತೀನಿ ವರ್ಕ್ ಏನು ಅಂತ. ಅದಕ್ಕಿಂತ ಮೇನ್ ಆ ವರ್ಕ್ ಮಾಡ್ತಾ ಇರೋರು ಯಾರು ಅನ್ನೋದು ಇಂಪಾರ್ಟೆಂಟು. ಸೊ ಬನ್ನಿ ಮೇಲ್ಗಡೆ ಹೋಗೋಣ. ಹೂ ಸ್ಟಾಪ್ಡ್ ಯು? ಎಷ್ಟು 30 ಅಡಿ ಇದೆ, ಅಷ್ಟಕ್ಕೇನೆ ಪಕ್ಕ ಅಂತೈತೆ. ಗಾಯ್ಸ್, ನಿಮ್ಗೇನಾದ್ರೂ ಪೆಟ್ರೋಲ್ ಬಂಕ್ ಮೇಲ್ಗಡೆ ಶೀಟ್ ಹಾಕಿರ್ತಾರಲ್ಲ, ಕೆನೋಪಿ ಲೈಟ್ಗಳು, ಕೆನೋಪಿ ಹಾಕಿರ್ತಾರಲ್ಲ, ಅದ್ರ ಮೇಲ್ಗಡೆ ಯಾವ ತರ ಇರುತ್ತೆ ಅಂತ ನಿಮ್ಗೇನಾದ್ರೂ ಗೊತ್ತಿತ್ತಾ? ದೇವರೇ, ನನ್ಗಂತೂ ಗೊತ್ತಿರಲಿಲ್ಲ. ನಾನು ಇವತ್ತು ಹತ್ತಿ ಇವ್ರ ಕೆಲಸ ಮಾಡಕ್ ಬಂದು ಓಪನ್ ಮಾಡಿದಾಗಲೇ ನನಗೂ ಗೊತ್ತಾಗಿದ್ದು ಇದು ಈ ತರ ಇರುತ್ತೆ ಅಂತ ಅಂದ್ಬಿಟ್ಟು. ಲೈಕ್ ಅದು ಕೆಳಗಡೆ ಒಂದು ವೈಟ್ ಲೈನ್ ಹಾಕಿರ್ತಾರಲ್ಲ, ಜಸ್ಟ್ ಶೀಟ್ ತರ, ಅದ್ರ ಮೇಲ್ಗಡೆನೆ ಇನ್ನೂ 2 ಅಡಿ ಮೇಲ್ಗಡೆ ಈ ತರ ಶೀಟ್ಸ್ ಹಾಕಿರ್ತಾರೆ. ಈ ಶೀಟ್ ಏನಾದ್ರು ತೂತಾಯ್ತು ಅಂತಂದ್ರೆ ಕೆಳಗಡೆ ಹಾಕಿರ್ತಾರಲ್ಲ ವೈಟ್ POP ಅನ್ಕೊಂತೀನಿ, ಐ ಡೋಂಟ್ ನೋ, ಅದನ್ನು ಅದೇ ಅಲ್ಲಿ ನೀರ್ ಲೀಕ್ ಆಗುತ್ತೆ. ನೀರ್ ಲೀಕ್ ಆಯ್ತು ಅಂತಂದ್ರೆ ಒಂದೊಂದೇ ಚೂರು ಹಾಳಾಗುತ್ತೆ. ಸೊ ಈ ಶೀಟ್ ಇಂದ ಕೆಳಗಡೆ ನೀರು ಹೋಗಕ್ಕಿಲ್ದಂಗೆ ನೋಡ್ಕೊಬೇಕು. ಇವತ್ತು ನಮ್ಮಿದ್ರಲ್ಲಿ ಈ ಶೀಟ್ ಒಂಚೂರು ಏನೋ ಡ್ಯಾಮೇಜ್ ಆಗಿತ್ತು, ಅದನ್ನ ಚೇಂಜ್ ಮಾಡ್ತಿದ್ದಾರೆ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಈ ಕೆಲಸ ಎಲ್ಲ ಮಾಡ್ತಾ ಇರೋರು ಆಲ್ಮೋಸ್ಟ್ ಹಿಂದಿಯವರು. ನೀವು ನೋಡಿರ್ಬೋದು, ಬೆಂಗಳೂರಲ್ಲಂತೂ 70% ಅವರೇ. ಇನ್ನೊಂದು 2 ವರ್ಷ ಹೋದ್ರೆ ಕನ್ನಡದವ್ರನ್ನ ಬೂತ್ ಕನ್ನಡಿ ಇಟ್ಕೊಂಡು ಹುಡುಕ್ಬೇಕು. ನಮ್ಮವ್ರು ಕೆಲಸ ಬರಲ್ಲ ಅಂತ ಅಲ್ಲ, ನಾನು ಅದು ಓದ್ಕೊಂಡಿದ್ದೀನಪ್ಪ, ನಾನು ಈ ಕೆಲಸ ಮಾಡಲ್ಲ, ನಾನು ಇದು ಓದ್ಕೊಂಡಿದ್ದೀನಿ, ನಾನು ಈ ಕೆಲಸ ಮಾಡಲ್ಲ, ಈ ಕೆಲಸ ನನ್ನ ಲೆವೆಲ್ಗೆಲ್ಲ ಯಾವುದು ಅಂತ ನಮ್ಮ ಗಾಂಚಲಿಗಳಷ್ಟೇ. ಬಟ್ ಒಬ್ಬೊಬ್ರಿಗೆ ಇವ್ರಿಗೆ ಬರೀ 17 ವರ್ಷ 16 ವರ್ಷ ಮೇಲೆ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ನನಗಂತೂ ಇಷ್ಟು ಸೇಫ್ಟಿ ಮೆಷೂರ್ ಹಾಕೊಂಡು ನಿಂತಿರೋದಕ್ಕೇನೆ ಭಯ ಆಯ್ತೈತೆ. ಇವ್ರು ಅದು ಹೆಂಗ್ ವರ್ಕ್ ಮಾಡ್ತಾರೋ ಇಲ್ಲೇನೋ ಬಿಡಿ. ಬೆಂಗಳೂರು ಕಡೆ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಪೇಂಟ್ ಹೊಡಿಬೇಕಾದ್ರೆ, ಬೇರೆ ಕೆಲಸ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಬರೀ ಹಿಂದಿಯವರೇನೆ. ಯಾಕೆ ಅಂತಂದ್ರೆ ಅವ್ರಿಗೆ ಯಾವ್ದೋ ಕೆಲಸ ಸಿಕ್ಕರೆ ಸಾಕು, ಮಾಡ್ಕೊಂಡು ಹೋಗೋಣ ಅನ್ನೋ ಇದ್ರಲ್ಲಿ ಇರ್ತಾರೆ. ಇನ್ ಕೆಲವು ಕಚಡಗಳು ಕರ್ನಾಟಕ ನೀರೇ ತಿಂದು, ಕರ್ನಾಟಕ ಅನ್ನನೇ ತಿಂದು ತಟ್ಟೆಲಿ ಹುಚ್ಚೊಯ್ಯೋದು ಅಂತಾರಲ್ಲ, ಆ ತರ ಕೆಲಸ ಮಾಡೋಗ್ತಾರೆ. ಏನ್ ಅವ್ರ ಅಪ್ಪಂದು ಜಾಗ ಅನ್ನೋ ತರ ಬಂದು. ಕೆಲವು ಎಲ್ಲರೂ ಇವ್ರ ತರನೇ ಇರಲ್ಲ, ಬಂದ್ವಾ ದುಡ್ಕೊಂಡ್ವಾ ಹೋದ್ವಾ ಅನ್ನೋ ತರ ಇರ್ತಾರೆ. ಆ ಕೆಲವು ಕಚಡಗಳಿಂದ ಈ ತರ ಬಂದು ಅವ್ರ ಪಾಡ್ಗೆ ಅವ್ರ ಕೆಲಸ ಮುಗಿಸ್ಕೊಂಡು ಹೋಗೋರ್ಗು ಒಂದ್ ಕೆಟ್ಟ ಹೆಸರು. ಅಂತವ್ರಿಗೆ ಹೇಳೋದು ಒಂದೇ, ನೀವ್ ಈ ತರ ದೌಲತ್ತು ದುರಾಂಕಾರ ತೋರ್ಸಂಗಿದ್ರೆ ನಿಮ್ಮ ರಾಜ್ಯದಲ್ಲೇ ನೀವ್ ಇದ್ಬಿಡಿ, ಬರ್ಲೇಬೇಡಿ ಇಲ್ಲಿ. ನಿಮ್ನೇನ್ ನಾವೇನ್ ಇನ್ವೈಟ್ ಮಾಡಿಲ್ಲ. ಅಲ್ಲಿ ಕೆಳಗಡೆ ಜಸ್ಟ್ ಇಷ್ಟು ಗ್ಯಾಪ್ ಇರುತ್ತೆ ಈ ಶೀಟ್ ಮಧ್ಯ. ಆ ಲೈಟ್ ಚೇಂಜ್ ಮಾಡಕ್ ಪಾಪ ಒಳಗಡೆ ಹೋಗ್ತಿದ್ದಾರೆ. ಎಲ್ಲಾರ ಜೀವನನು ಒಂದೇ ತರ ಇರಲ್ಲ ಅನ್ನಕ್ಕೆ ಇವರೇ ಸಾಕ್ಷಿ. ಬೈ ಹಾಯ್ ಕರ ಬೈ. ನಂಗಂತೂ ಪೂರ್ತಿ ಹಿಂದಿ ಬರಲ್ಲ, ಅವ್ರೇನ್ ಅರ್ಥ ಮಾಡ್ಕೋತಾರ ಅವ್ರಿಗೆ ಗೊತ್ತು. ಬೈ ತುಮಾರ ನಾಮ್ ಕ್ಯಾ? तुम्हारा से कोलकाता? तुम्हारा एज कितना? 25 25 वो you are a big person in your group? 0. आपका क्वालिफिकेशन क्या है? 0. आपको दिन का कितना रुपए? 25. कितना भाई? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? একদিনে কত টাকা বলতেছি? একদিনে কত বলে দে? ও 500 per day. Okay. ಸೊ ಗಾಯ್ಸ್, ಇಷ್ಟು ಗ್ಯಾಪ್ ಇರುತ್ತೆ ಕೆಳಗಡೆ. ದೆನ್ ನೀವೇನ್ ನೋಡ್ತೀರೋ ಅದು ಈ ಶೀಟು. ಪ್ರತಿ ಪೆಟ್ರೋಲ್ ಬಂಕಲ್ಲೂ ಅದ್ರ ಮೇಲ್ಗಡೆ ಈ ತರ ಶೀಟ್ಸ್ ಇರುತ್ತೆ. ಇಲ್ಲಿ ಬಿದ್ದಿದ್ ನೀರೆಲ್ಲ ಈ ಒಳ್ಳೆ ಮುಖಾಂತರ ಹೋಗಿ ಅಲ್ಲಿ ಪೈಪ್ ಕೊಟ್ಟಿದಾರಲ್ಲ, ಆ ಪೈಪಲ್ಲಿ ಕೆಳಗಡೆ ಹೋಗಿ ಔಟ್ಸೈಡ್ ಬಿಟ್ಟಿರ್ತಾರೆ. ದೆನ್ ಈ ಶೀಟ್ ಏನಾದ್ರು ತೂತಾಯ್ತು ಅಂತಂದ್ರೆ ಕೆಳಗಡೆ ಆ ತರ ಲೀಕೇಜ್ ಸ್ಟಾರ್ಟ್ ಆಗುತ್ತೆ. ಇವತ್ತು ನಮ್ಮ ಬಂಕಲ್ಲೂ ಈ ಶೀಟ್ ಹೋಗಿತ್ತಂತೆ, ಅದರಿಂದ ಕೆಲವೊಂದು ಲೈಟ್ಸ್ ಕೂಡ ಡ್ಯಾಮೇಜ್ ಆಗಿತ್ತು. ಇವತ್ತು ಈ ಶೀಟ್ ನ ರೀಫಿಲ್ ಮಾಡಿದ್ದಾರೆ, ಒಂಚೂರು ತೂತಿಲ್ದಂಗೆ. ದೆನ್ ಆ ಲೈಟ್ ಕೂಡ ಹೋಗಿತ್ತು, ಅದನ್ನ ರೀಫಿಲ್ ಮಾಡ್ತಿದ್ದಾರೆ. ದೇವರಾಣೆಗೂ ಇಷ್ಟೊಂದು ಕಾಲು ನಡುಕ್ತೈತೆ ಅಂದ್ರೆ, ಆಕ್ಚುಲಿ ಇದು ನಂಗೆ ಫಸ್ಟ್ ಟೈಮು. ನಾನು ಯಾವತ್ತೂ ಈ ತರ ಸಾಹಸ ಮಾಡಿದವನಲ್ಲ. ಅವ್ರು ಏನ್ ಕೆಲಸ ಮಾಡ್ತಾರೆ ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳಲ್ಲ. ನಮ್ಮವ್ರಣ್ಣ ನನಗಂತೂ ಹಿಂದಿ ಬರಲ್ಲ. ನಾ ಹೇಳೋದು ಅವ್ರಿಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅವ್ರು ಹೇಳೋದು ನನಗಂತೂ ಅರ್ಥ ಆಗಲ್ಲ. ನಿಜ ಹೇಳ್ಬಿಡ್ತೀನಿ. 1 minute ಬೈ. तुम्हारा नाम क्या? जाहिर जमादार. जाहिर जाहिर जमादार.
मैं बोलता हूँ छोटा नाम। देखो आपको हिंदी पूरा मालूम नहीं, थोड़ा थोड़ा मालूम है, तुम एडजस्ट करो। ओके ठीक है, आप आपको पूरा वर्क एक्सप्लेन करो, तुम क्या क्या वर्क में काम करता थे। ये पूरा नीचे से वो पेट्रोल पंप है ना, नीचे का वो जो टंकी से हाँ। ये ऊपर कैनोपी तक पूरा काम होता है, हमारा आदमी लोग करता है। ठीक है, लड़का लोग। तुम इधर से क्या काम करना। इधर से अभी इधर से लीकेज हो रहा था, ये जो न्यू गटर दिख रहा है ना, ओ ठीक है, वो पहले जॉइंट वाला था, ठीक है, अभी उसको कट करके ये पूरा एक ही गटर बैठा दिया। ठीक है, वो पहले जॉइंट था, वो 4 पंच था, ठीक अभी है, वो जॉइंट से पानी लीकेज कर रहा था। ठीक है, अभी ठीक है। उधर को वो उठा के ये न्यू वाला डाल दिया। ठीक है, ये जो पाइपलाइन है ना, क्या यहाँ ये पूरा ऊपर का पानी ये नीचे से वो आरबीआई है ना, नीचे आरबीआई का बॉक्स, हाँ। उसके अंदर से ये पानी जाता है, ये वाला ओ ठीक है पूरा भाई, ऊपर का पानी नीचे से जाता है। आपको कितना इयर्स, कितना एज है। लगभग एज आपको 20। 20। हाँ, ओ आपको 20, सच भी कितना ईयर का वर्क काम करता था। नहीं, वो 15 इयर्स था तब दूसरा काम किया, ठीक है, वो ये लास्ट 3 ईयर ये काम कर रहा है। देखो पूरा मालूम है आपको। पूरा मालूम है। पूरा हाँ, आपको पूरा ಮಾಲೂಮ್ मालूम है है सच भी भैया। ಗಾಯ್ಸ್। ಇವಾಗ 20 ವರ್ಷನಂತ ಇವ್ರಿಗೆ ಜಸ್ಟ್ 3 ವರ್ಷ ಆಯ್ತಂತೆ ಈ ಕೆಲ್ಸಕ್ಕೆ ಬಂದು. ಈ ಕೆಲಸ ಪೂರ್ತಿ ಕಲ್ತು ಪೂರ್ತಿ ಒಬ್ನೇ ಬಂದಾಗಿಂದ ಒಬ್ರೇ ಹ್ಯಾಂಡ್ಲ್ ಮಾಡ್ತಿದ್ದಾರೆ, ಅದ್ ಬೇರೆ ಮ್ಯಾಟ್ರು. ಒಬ್ನೇ ಹ್ಯಾಂಡ್ಲ್ ಮಾಡೋ ಲೆವೆಲ್ ಕೆಲಸ ಕಲಿಯೋದು ಅನ್ನೋದು ಇದೆಯಲ್ಲ, ಅದು ಎಲ್ಲಾರ ಹತ್ರನೂ ಬರಲ್ಲ ಸ್ಕಿಲ್ಲು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. आपका कितना ईयर से कर्नाटका में। कर्नाटका में 2000 सितंबर 2023 में आया मैं कर्नाटका में। उसके पहले उड़ीसा में था, यही काम, सेम काम में वर्क कर रहा था उड़ीसा में। ओडिशा में। हाँ, वो ठीक, सेम काम है। वो 2023 में और सितंबर में इधर आया मैं। 2023 एक ईयर है। 1 ईयर से 1 ईयर से ज्यादा 3-4 मंथ हाँ। कर्नाटका में। कर्नाटका में ये पूरा काम एक्सपीरियंस किया मैं 3 साल हो गया, 3 ईयर। आपको क्या एक्सपीरियंस है कर्नाटका में काम करता थे। ओडिशा का डिफरेंस बिटवीन ओडिशा एंड कर्नाटका। इधर बहुत ज्यादा सेफ्टी है, कर्नाटका में ज्यादा सेफ्टी है। ओ आई एम बहुत खुश। हम लोग क्या है, विदाउट सेफ्टी अच्छा लगता है। क्यों। सेफ्टी डेंजर है हम किधर? लोगों के लिए। सेफ्टी पहन के काम करेगा डेंजर लगता है। और ठीक है, आपको सेल्स ऑफिसर फाइन डालता है, इसीलिए अभी क्या इधर तो कुछ नहीं कर सकते ना, इधर पूरा सेफ्टी यूज करके काम करता है। और ठीक है, इधर का रूल्स अलग है, हाँ। इसलिए इधर जो भी काम करता है कौन लॉक करना। पूरा लॉक करके काम, ये सेफ्टी बेल्ट को लॉक करना है। और ठीक है भाई, फोटो खींच लेगा तो फाइन डालेगा। ठीक है, एक मिनट। कर्नाटका से ओडिशा से क्या डिफरेंस है आपको। डिफरेंस है, उधर सेफ्टी, उधर कोई सेफ्टी का रूल्स नहीं है। ओडिशा में नो सेफ्टी रूल्स है। ओनली रिलायंस पेट्रोल पंप में, मतलब जियो का जो पेट्रोल पंप है ना, उसका में उसी में काम करने के लिए सेफ्टी चाहिए। बाकी एचपी, इंडियन ऑयल, आईओसीएल, ठीक है, और बीपीसीएल, ठीक है, इसमें कोई भी सेफ्टी नहीं है। ठीक है। कर्नाटका में ओडिशा में कितना ईयर का काम करता था। और 2 ईयर 2 ईयर। कर्नाटका से 1 ईयर। क्या डिफरेंस है कर्नाटका से। उधर का खाना गिना, वो लैंग्वेज थोड़ा अलग है। ठीक है, उड़ीसा का लैंग्वेज जो 2 ईयर में 50-50 आ गया बोलने में। वो आपको लेकिन ओडिशा का लैंग्वेज मालूम है। 1 ईयर हो, उसका लैंग्वेज में ज्यादा बोल नहीं सकता है, लेकिन वो कोई उड़िया में हमारे सामने आके बात करेगा, ठीक है, उसका हम पूरा समझ जाएगा। ठीक है। तुमको कन्नड़ा मालूम नहीं है भाई। क्या भाई, कोशिश नहीं की। बोलिए कन्नड़ जनते बोलिए। मैं बोलता हूँ ಕರ್ನಾಟಕದಲ್ಲಿ ನಾನು ಕೆಲಸ ಮಾಡುತ್ತಿದ್ದೇನೆ. ಜೈ ಕರ್ನಾಟಕ. ಸೊ ಗೈಸ್, ಇವಾಗ ಮಾತಾಡಿದ್ರಲ್ಲ, ಅವ್ರಿಗೆ ಜಸ್ಟ್ 20 ಇಯರ್ಸ್ ಅಂತೆ. ಅವರು 15 ವರ್ಷ ಇದ್ದಾಗ ಈ ಕೆಲ್ಸಕ್ಕೆ ಬಂದಿದ್ದಂತೆ. ಇದನ್ನೆಲ್ಲ ನಾನು ನೋಡ್ತಿದ್ರೆ ಜೀವನ ಮಾಡೋಕ್ಕೆ ಏಜ್ ಅನ್ನೋದೇನು ಮ್ಯಾಟ್ರ್ ಆಗಲ್ಲ. ಅಂಡ್ ದೆನ್ ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಗಾಯ್ಸ್, ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಾತಂದೆ, ಯಾರೋ ಒಬ್ರು ಒಂದು ಮಾತಂದಿದ್ರು, ಅದರಿಂದ ನಾನು 15 ದಿನ ವಿಡಿಯೋ ಮಾಡಲಿಲ್ಲ ಅಂತ.
ಆ ಸುಂದರಿಗೆ ಈ ಮಾತು. ಸುಂದ್ರಿ, ಒಂದೇ ವರ್ಷದಲ್ಲಿ ಬೆಳೆಯೋ ನುಗ್ಗೆ ಮರಕ್ಕೂ 10 ವರ್ಷಕ್ಕೆ ಬೆಳೆಯೋ ಗಂಧದ ಮರಕ್ಕೂ ತುಂಬಾ ವ್ಯತ್ಯಾಸ ಐತೆ. ಮೊದಲು ಅದನ್ನ ತಿಳ್ಕೊ, ಸರಿನಾ? ಅಂಡ್ ನಾನು ಅವ್ರು ಯಾರೋ ಒಂದ್ ಮಾತಂದ್ರು ಅಂತ ಬೇಜಾರಿದ್ದಾಗ ಯಾವನು ಬಂದಿಲ್ಲ ಗುರು ಮೋಟಿವೇಟ್ ಮಾಡಕ್ಕೆ, ಯಾರು ಬರೋದು ಇಲ್ಲ. ಅದು ಸೆಕೆಂಡ್ರಿ. ನಿಮ್ಮನ್ನ ನೀವೇ ಮೋಟಿವೇಟ್ ಮಾಡ್ಕೊಬೇಕು. ನೀವು ಬಿದ್ರಾ ನೀವೇ ಎದ್ದೇಳ್ಬೇಕು, ನಿಮ್ಮದ್ ನೀವೇ ತೊಳ್ಕೊಬೇಕೆ ಹೊರತು ಜಸ್ಟ್ ನಮ್ ಫೋಕಸ್ ಏನಿದ್ರು ಬದುಕೋ ಕಡೆ ನಾವು ಮಾಡೋ ಕೆಲ್ಸದ ಕಡೆ ಇರ್ಬೇಕೆ ಹೊರತು ಬೀದಿಲ್ ಬಗಳೋ ನಾಯಿ ಕಡೆ ಅಲ್ಲ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಏನಾದ್ರು ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತಂದ್ರೆ ಡಿಸ್ಲೈಕ್ ಮಾಡಿ. ಸಿಕ್ಕಿನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.